ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮೈಸೂರು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸದ್ಯ ಮೈಸೂರಿನ ಪ್ರಮುಖ ವಾಣಿಜ್ಯ ರಸ್ತೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದ್ದರೆ ಹೊರವಲಯದ ಬಡಾವಣೆಗಳ ಪ್ರಮುಖ ವಾಣಿಜ್ಯ ಪ್ರದೇಶಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆಯಿಂದ ಹಲವೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇದೇ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದರು. ಬಳಿಕ ಅಮಿತ್ ಶಾ ಪ್ರತಿಕೃತಿಗೆ ಬೆಂಕಿ ಹಚ್ಚಲು ಯತ್ನಿಸಿದರು. ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದು ಆನಂತರ ಮೈಸೂರು ಪಂಚವಟಿ ವೃತ್ತದಲ್ಲಿರುವಂತಹ RSS ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಇದಲ್ಲದೆ ಅಧಿಕೃತವಾಗಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಕೂಡ ಘೋಷಿಸಿರಲಿಲ್ಲ. ಬ್ಯಾಂಕ್ಗಳು ಸೇರಿದಂತೆ ಇತರ ಸರ್ಕಾರಿ ಕಚೇರಿಗಳು ಕೂಡ ಎಂದಿನಂತೆ ಕೆಲಸ ನಿರ್ವಹಿಸುತ್ತಿದ್ವು. ಸರ್ಕಾರ ಹಾಗೂ ಖಾಸಗಿ ಬಸ್ಗಳು ಲಭ್ಯವಿರಲಿಲ್ಲ. ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮಾಂತರ ಬಸ್ ನಿಲ್ದಾಣ, ಸಿಟಿ ಬಸ್ ನಿಲ್ದಾಣ, ಅಶೋಕ್ ರಸ್ತೆ, ದೇವರಾಜ್ ಮಾರುಕಟ್ಟೆ ಹಾಗೂ ದೇವರಾಜ್ ಅರಸು ರಸ್ತೆ, ಶಿವರಾಂಪೇಟೆ, ಸಂತೆಪೇಟೆಗಳಲ್ಲಿ ಮಧ್ಯಾಹ್ನದವರೆಗೂ ಕೂಡ ತಮ್ಮ ಅಂಗಡಿಗಳನ್ನು ಮುಚ್ಚಿದ್ರು. ಹೊರಭಾಗದ ಬಡಾವಣೆಗಳ ಪ್ರಮುಖ ರಸ್ತೆಗಳಲ್ಲಿನ ವಾಣಿಜ್ಯ ಮಳಿಗೆಗಳು ಎಂದಿನಂತೆ ವಹಿವಾಟು ನಡೆಸುತ್ತಿದ್ದು ಈ ಭಾಗದಲ್ಲಿ ಬಂದ್ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ರೆಸ್ಪೆಕ್ಟ್ ಇಲ್ಲ, ಕಾನೂನು ಮೇಲೆ ಗೌರವ ಇಲ್ಲ. ಹಾಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಜೈಲಲ್ಲಿದ್ದಂತ ಕೈದಿಗಳವರು. ಹೀಗಾಗಿ ಅವ್ರು ಹೆಂಗೆ ನಮಗೆ ನ್ಯಾಯ ಕೊಡ್ತಾರೆ? ಅವ್ರನ್ನ ಹೆಂಗೆ ನಾವು ಒಪ್ಕೊಳ್ಳೋದು? ಹಾಗಾಗಿ ಈ ಬಂದನ್ನ ನಾವ್ಯಾರು ನಿಮಗೆ ಒತ್ತಾಯ ಮಾಡ್ತಿಲ್ಲ. ಸ್ವಯಂ ಆಗಿ ಬಂದ್ ಮಾಡ್ಕೊಳ್ಳಿ, ಸಹಿಸ್ಕೋಬೇಕು. ನಾವು ಯಾವ್ಯಾವುದಕ್ಕೂ ಸಹಿಸ್ಕೊಂಡಿದ್ದೇವೆ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ದಯಮಾಡಿ ತಾವೆಲ್ಲರೂ ಸಹಿಸ್ಕೋಬೇಕು. ಇದು ರಾಷ್ಟ್ರದ ಘನತೆ ಮತ್ತು ಏಕತೆಗೆ ಆಗಿರ್ತಕ್ಕಂಥ ಅವಮಾನ. ಇದನ್ನ ನಾವು ಖಂಡಿಸಲೇಬೇಕು. ಈ ಸಂದೇಶವನ್ನ ರಾಜ್ಯಕ್ಕೆ ಕೊಡ್ಲೇಬೇಕು, ರಾಷ್ಟ್ರಕ್ಕೆ ಕೊಡ್ಲೇಬೇಕು. ಹಾಗಾಗಿ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಈಗ ಎಲ್ಲ ಶ್ರೀರಂಗಪಟ್ಟಣ, ಚಂದಿಗಾಲು ಮತ್ತೆ ಲಕ್ಷ್ಮೀಪುರ ಆ ಭಾಗದಲ್ಲಿ 1,000 ಜನ ಸೇರ್ತಾ ಇದ್ದಾರೆ. ಕೋಟೆ, ಹುಣಸೂರು, ಪ್ರಿಯಾಪಟ್ಟಣ ರಸ್ತೆಗಳಲ್ಲಿ ಅವರು ಸೇರ್ತಾ ಇದ್ದಾರೆ. ಮಾರಾಣಿಸ್ ಮತ್ತೆ ಯುವರಾಜ ಕಾಲೇಜು, ಸೆಂಟ್ರಲ್ ಬಸ್ ಸ್ಟ್ಯಾಂಡು ಎಲ್ಲರಿಗೂ ಸಹ ಪೌರಕಾರ್ಮಿಕರ ಎಲ್ಲ ಸಹಕಾರ ಪೌರಕಾರ್ಮಿಕರ ಸಂಘದವರು, ಅಹಿಂದ ಸಂಘಟನೆಗಳು, ರೈತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ಇನ್ನೇನು ಬರ್ತಾ ಇದ್ದಾವೆ. ಇದನ್ನ ಶಾಂತಿಯುತವಾಗಿ ಮಾಡಬೇಕು. ಕಾನೂನನ್ನ ಕೊಟ್ಟಂತವ್ರು ನಾವು ಕಾನೂನನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರದು. ನಾವು ಈ ದೇಶಕ್ಕೆ ಕಾನೂನನ್ನ ಕೊಟ್ಟಂತ ವಂಶಸ್ಥರಿದ್ದೀವಿ. ನಾವು ಕಾನೂನನ್ನ ಗೌರವಿಸ್ತೀವಿ, ರೆಸ್ಪೆಕ್ಟ್ ಟು ಲಾ. ಹಾಗಾಗಿ ಎಲ್ಲೂ ಸಹ ಯಾವುದೇ ಕಾರಣಕ್ಕೂ ನಾವು ಕಾನೂನಿಗೆ ವಿರುದ್ಧವಾಗಿ ನಡ್ಕೋಬಾರದು. ಶಾಂತಿಯುತವಾಗಿ ಈ ಬಂದನ್ನ ನಾವು ನಡೆಸ್ಕೊಡ್ಬೇಕಾಗಿದೆ. ಈ ಬಂದು ಪ್ರಧಾನಿ ಮುಟ್ಲಿ. ಈ ಬಂದು ಅಮಿತ್ ಶಾಗೆ ಮಾನ, ಮರ್ಯಾದೆ, ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ ಯಾವುದು ಇಲ್ಲ ಕಣ್ರಿ. ಮೊದಲೇ ಬೆಂಕಿ ಹಚ್ಚಿದ ಜನ ಅವರು ಬಂದು ಭಾಷಣ ಮಾಡಿದ್ದಾರೆ. ಎಷ್ಟು ರೈಲಿಗೆ ಬೆಂಕಿ ಹಾಕಿದ್ರಿ, ಎಷ್ಟು ಬಸ್ಸಿಗೆ ಬೆಂಕಿ ಹಾಕಿದ್ರಿ, ಎಷ್ಟು 144 ಮಾಡಿಸಿದ್ರಿ, ಅಂತವ್ರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿರೋದು ನೋಡಿಲ್ವಾ? ನಾವು ಮೀಡಿಯಾದಲ್ಲಿ ಗಮನಿಸಿಲ್ವಾ? ನೋಡಿದೀವಿ ನಾವು ಮೀಡಿಯಾದಲ್ಲಿ. ನೀವು ಎಷ್ಟು